ಹೆಲೋ ಎವ್ರಿವಾನ್, ಎಲ್ಲರೂ ಕೂಡ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ. ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ಏನು ಹೇಳ್ತೀನಿ ಅಂತಂದರೆ, ಗೃಹಲಕ್ಷ್ಮಿಯ ಹಣ ಯಾರ್ಯಾರಿಗೆಲ್ಲ ಬರುತ್ತೆ ಅಲ್ವಾ, ಅವ್ರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನಕ್ಕೆ ಏನು ಡೌಟ್ ಇರುತ್ತೆ ಅಂತ ಅಂದರೆ, 13 ಮತ್ತು 14ನೆಯ ಒಂದು ಕಂತಿನ ಹಣ ನಮಗಿನ್ನೂ ಬಂದೇ ಇಲ್ಲ, ಆದರೆ 15ನೇ ಕಂತಿನ ಹಣ ಬರೋವಂತಹ ಒಂದು ಸಮಯ ಆಗಿದೆ ಅಂತ. 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದು ಕೂಡ ಡೇಟನ್ನು ಹೇಳ್ತೀನಿ. ಅದೇ ರೀತಿಯಾಗಿ 13 ಮತ್ತು 14ನೆಯ ಕಂತಿನ ಹಣ ಇನ್ನು ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲ ಕೂಡ ಒಂದು ಡೇಟನ್ನು ಕೊಟ್ಟಿದ್ದಾರೆ, ಅದರೊಳಗಡೆ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಯಾರು ಅಂತ ಅಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಹೇಳಿರುವಂಥದ್ದು. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಇನ್ನೊಂದು ಒಳ್ಳೆ ನ್ಯೂಸ್ ಏನು ಅಂತ ಅಂದರೆ, ಸರ್ಕಾರದಿಂದ 50,000 ರೂಪಾಯಿ ಅನ್ನುವಂಥದ್ದು ಸಿಗುತ್ತೆ. ಹಾಗಾದರೆ ಆ ಒಂದು ಹಣ ಅನ್ನುವಂಥದ್ದು ಯಾರಿಗೆ ಸಿಗುತ್ತೆ, ಏನೇನೆಲ್ಲ ಮಾಡಬೇಕು ಅನ್ನುವಂಥದ್ದು ಕೂಡ ಇದೇ ಒಂದು ವಿಡಿಯೋದೊಳಗಡೆ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರಿನ್ನೂ ನನ್ನ ಒಂದು ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಒಂದು ಲೈಕನ್ನು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಇನ್ನು ವಿಷಯಕ್ಕೆ ಬರುವಂಥದ್ದಾದರೆ, ಇನ್ನೂ ಒಂದಷ್ಟು ಜನಕ್ಕೆ 13 ಮತ್ತು 14ನೆಯ ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬಂದಿಲ್ಲ. ಅವರಿಗೆ ನವೆಂಬರ್ 30ನೇ ತಾರೀಕು ಏನಿದೆ, ಆ 30ನೆಯ ತಾರೀಕು ಒಳಗಡೆನೆ ಈ ಒಂದು 13 ಮತ್ತು 14ನೇ ಕಂತಿನ ಹಣ ಕಂಪಲ್ಸರಿಯಾಗಿ ಬರುತ್ತೆ ಅಂತ ಹೇಳಿರೋ ಅಂಥದ್ದು. ಇನ್ನು 15ನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಂದರೆ, ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ 10 ಇಲ್ಲ ಅಂದರೆ 15ನೆಯ ತಾರೀಕಿನ ಒಳಗಡೆ ಹಣ ಅನ್ನುವಂಥದ್ದು ಬರುತ್ತೆ ಅಂತ ಈಗಾಗಲೇ ಮಾಹಿತಿ ಅನ್ನುವಂಥದ್ದು ಸಿಗ್ತಾ ಇರೋವಂಥದ್ದು. ಇದಿಷ್ಟು ಕೂಡ ಗೃಹಲಕ್ಷ್ಮಿಯ ಒಂದು ಹಣದ ಬಗ್ಗೆ ಆಯಿತು. 13, 14 ಮತ್ತು 15ನೇ ಕಂತಿನ ಹಣ ಯಾವಾಗ ಬರುತ್ತೆ, ಬಂದಿದ್ರೂ ಕೂಡ ಒಂದಷ್ಟು ಜನಕ್ಕೆ ಬಂದಿದೆ 13, 14, ಬಟ್ ಎಲ್ಲೋ ಒಂದಷ್ಟು ಜನಕ್ಕೆ ಮಾತ್ರ ಬಂದಿಲ್ಲ. ಅವರಿಗೂ ಕೂಡ ಇದೇ ಒಂದು ತಿಂಗಳ ಕೊನೆಯಷ್ಟರಲ್ಲಿ ಬರುತ್ತೆ ಅಂತ. ಇನ್ನು 50,000 ರೂಪಾಯಿ ಸಿಗುತ್ತೆ ಅಂತ ಹೇಳಿದೆ. ಹೌದು, ಖಂಡಿತವಾಗ್ಲೂ ಸಿಗುತ್ತೆ. ಅದು ವಾರ್ಷಿಕವಾಗಿ 50,000 ಅನ್ನುವಂಥದ್ದು ಸಿಗುವಂಥದ್ದು ಯಾರಿಗೆ ಅಂತಂದರೆ, ಗೃಹಲಕ್ಷ್ಮಿಯರ ಮಕ್ಕಳಿಗೆ. ಅದು ಗಂಡು ಆಗಿರಬಹುದು, ಹೆಣ್ಣು ಆಗಿರ್ಬೋದು, ಯಾರಾದರೂ ಆಗಿರಬಹುದು, ಅವರಿಗೆ ಸಿಗುವಂಥದ್ದು. ಯಾರಿಗೆಲ್ಲ ಸಿಗುತ್ತೆ ಇದು ಅಂತ ಅಂದರೆ, BPL ಕಾರ್ಡ್ ಇರಬೇಕು, APL ಆಗಿ ಇರಲಿ. ನೋಡಿ, 3,50,000 ಆದಾಯ, ವಾರ್ಷಿಕ ಆದಾಯ ಅನ್ನುವಂಥದ್ದು 3,50,000 ರೂಪಾಯಿಗಿಂತ ಯಾರಿಗೆ ಕಡಿಮೆ ಇರುತ್ತೆ ಅಲ್ವಾ, ಅವರು ಅಪ್ಲೈಯನ್ನು ಮಾಡಬಹುದು. ಯಾರು ಅಂತ ಅಂದರೆ, 12ನೆಯ ತರಗತಿ, ಅದು ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ ಅಥವಾ ಸೈನ್ಸ್ ಯಾವುದ್ರಲ್ಲಾಗಿರಲಿ ಓದಿ 60%ಗಿಂತ ಜಾಸ್ತಿ ಯಾರು ರಿಸಲ್ಟ್ ಸಿಕ್ಕಿರುತ್ತೆ ಅಲ್ವಾ, ಯಾರಿಗೆ ಫಲಿತಾಂಶದಲ್ಲಿ 60%ಗಿಂತ ಜಾಸ್ತಿ ಮಾರ್ಕ್ಸನ್ನು ಸ್ಕೋರ್ ಮಾಡಿರ್ತಾರೆ, ಅವರು ಅಪ್ಲೈಯನ್ನು ಮಾಡಬಹುದು. ಸೊ ವಾರ್ಷಿಕ ಆದಾಯ ಅನ್ನುವಂಥದ್ದು 3,50,000ಕ್ಕಿಂತ ಕಡಿಮೆ ಇರಬೇಕಾಗಿ ಇರುತ್ತೆ. 3 ದಾಖಲೆಗಳು ಯಾವ್ಯಾವು ಅಂತ ಅಂದರೆ, ನಾನು ಹೇಳಿದೆ, ಒಂದು ಫೋಟೋ ಬೇಕಾಗಿರುತ್ತೆ, ರೀಸೆಂಟಾಗಿ ಇರೋವಂಥದ್ದು ಕೂಡ ಬೇಕಾಗಿರುತ್ತೆ, ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಮತ್ತು ಪಾಸ್ಬುಕ್ ಕೂಡ ಬೇಕಾಗಿರುತ್ತೆ. ಸೊ ಇದನ್ನು ಇಟ್ಕೊಂಡು ನೀವೇನು ಮಾಡ್ಬೋದು, ಅರ್ಜಿಯನ್ನು ಮಾಡ್ಬೋದು. 60%ಗಿಂತ ಜಾಸ್ತಿ ಯಾರ್ದೆಲ್ಲ ಇದೆ ನೋಡಿ, ಅವರಿಗೆಲ್ಲ ಕೂಡ 50,000 ಅನ್ನೋಂಥದ್ದು ಸಿಗುತ್ತೆ. ಅಂದರೆ ಸೆಕೆಂಡ್ PU ಏನು ಮಾಡಿರ್ತೀರಾ, 12ನೇ ತರಗತಿ, ಅದನ್ನು ಓದಿ ನೆಕ್ಸ್ಟು ಅವರು ಡಿಗ್ರಿಯನ್ನು ಓದ್ತಾ ಇರಬೇಕು, ಅದು ಯಾವುದಾದ್ರೂ ಓದ್ತಾ ಇರಲಿ, ಅಂಥವರಿಗೆ, ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು 50,000, 10 ಅಲ್ಲ 20 ಅಲ್ಲ 50,000 ರೂಪಾಯಿಗಳು ಸಿಗ್ತಾ ಇದ್ದಾವೆ. ಸೊ ಹಾಗಾಗಿ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಅರ್ಜಿಯನ್ನು ಹಾಕಿಬಿಟ್ಟು ನಿಮಗೂ ಕೂಡ ಬರುತ್ತೆ. ಇದು ಸ್ಕೀಮ್ ಇದೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನನಗೆ, ನಾನು ಡೀಟೇಲ್ ಆಗಿ ಇದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ, ಇನ್ಫಾರ್ಮೇಷನ್ಸನ್ನು ಕೊಟ್ಟು. ಇದೇ ರೀತಿಯಾಗಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.